ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾವು ಝೋಹೋ ಬುಕ್ಸ್ನ ಬೇಸಿಕ್ ಸೆಟಪ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇ ಸೆಟಪ್ ಬಂದ್ಬಿಟ್ಟು ಆರ್ಗನೈಸೇಷನ್ ಪ್ರೊಫೈಲ್ ಅಂತ ಹೇಳಿ. ಸೊ ಇದನ್ನು ನೀವು ಯಾವ ರೀತಿ ಝೋಹೋ ಬುಕ್ಸ್ನಲ್ಲಿ ಸೆಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾವಿರೋ ಸ್ಕ್ರೀನ್ ಬಂದ್ಬಿಟ್ಟು ಝೋಹೋ ಬುಕ್ಸ್ನ ಡ್ಯಾಶ್ ಬೋರ್ಡ್. ಹಾಗೆ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಸೆಟ್ಟಿಂಗ್ಸ್ ಅಂತ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಸೆಟ್ಟಿಂಗ್ಸ್ ಆಪ್ಷನ್ಸ್ ಕೂಡ ಶೋ ಆಗುತ್ತೆ. ಅದರಲ್ಲಿ ನಮಗೆ ಫಸ್ಟ್ ಬೇಸಿಕ್ ಸೆಟಪ್ ಬಂದ್ಬಿಟ್ಟು ಆರ್ಗನೈಸೇಷನ್ ಪ್ರೊಫೈಲ್ ಅಂತ. ಪ್ರೊಫೈಲ್ನ ನಾವು ಫಸ್ಟಿಗೆ ಕ್ರಿಯೇಟ್ ಮಾಡಬೇಕು. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಆಲ್ರೆಡಿ ಕಂಪ್ನಿನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಝೋಹೋ ಬುಕ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಫಸ್ಟ್ ಸೆಟಪ್ ಬಂದ್ಬಿಟ್ಟು ಪ್ರೊಫೈಲ್, ಆರ್ಗನೈಸೇಷನ್ ಪ್ರೊಫೈಲ್. ಸೊ ಇದನ್ನೆಲ್ಲ ಇನ್ಫಾರ್ಮೇಷನ್ನ ನೀವು ಹಾಕಬೇಕಾಗುತ್ತೆ. ಮೊದಲನೇ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಆರ್ಗನೈಸೇಷನ್ ಲೋಗೋನ ನೀವು ಇಂಪೋರ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸೈಡಿಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಇನ್ಫಾರ್ಮೇಷನ್, ಯಾವ ಫೈಲ್ನಲ್ಲಿ ಇರಬೇಕು ಮತ್ತು ಯಾವ ಸೈಜಲ್ಲಿ ಇರಬೇಕು ಅಂತ ಹೇಳಿ. ಅದನ್ನು ನೀವು ರೆಡಿ ಮಾಡಿಬಿಟ್ಟು ಲೋಗೋನ ಇಂಪೋರ್ಟ್ ಮಾಡ್ಕೋಬೋದು. ಮತ್ತು ಆರ್ಗನೈಸೇಷನ್ ನೇಮ್ ಮತ್ತು ಇಂಡಸ್ಟ್ರಿ, ಇಲ್ಲಿ ಕೆಳಗಡೆ ಆಪ್ಷನ್ ಕೂಡ ಇದ್ದಾವೆ. ನಿಮಗೆ ಬಿಸ್ನೆಸ್ಸಿಗೆ ಯಾವ್ದು ಸೂಟೇಬಲ್ ಆಗುತ್ತೆ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆರ್ಗನೈಸೇಷನ್ ಲೊಕೇಶನ್, ಇವು ಮೂರು ಮ್ಯಾಂಡಿಟರಿ ಇರುತ್ತೆ. ಸೊ ಇದನ್ನು ನೀವು ಫಿಲ್ ಮಾಡಬೇಕು. ನೆಕ್ಸ್ಟ್ ಏನೇನಿದೆ ಆರ್ಗನೈಸೇಷನ್ ಅಡ್ರೆಸ್, ಮತ್ತು ಒಳ್ಳೆ ನಿಮ್ಮದು ವೆಬ್ಸೈಟ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಎಂಟರ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಇಮೇಲ್ ಐ ಡಿ ಎಲ್ಲ ಹಾಕಬೇಕಾಗತ್ತೆ. ಸೊ ಇದು ಫೈನಾನ್ಷಿಯಲ್ ಇಯರ್ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ ತಕ್ಷಣ ಕೆಳಗಡೆ ಇವೆಲ್ಲ ನಿಮ್ಮದು ಇನ್ಫಾರ್ಮೇಷನ್ ಆಯಿತು. ಇದಕ್ಕಿಂತ ಹೆಚ್ಚಿಗೆ ನಿಮ್ಮ ಹತ್ರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನ್ಯೂ ಫೀಲ್ಡ್ ಅಂತ ಆಪ್ಷನ್ ಇದೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿ ನಿಮ್ಮದು ಬಿಸ್ನೆಸ್ಸಿಂದ ಏನೇ ಇನ್ಫಾರ್ಮೇಷನ್ ಇದ್ರೂ ಕೂಡ ಎಂಟರ್ ಮಾಡಿಬಿಟ್ಟು ನೀವು ನಿಮ್ಮ ಆರ್ಗನೈಸೇಷನ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಫಿಲಪ್ ಆದಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಿಮ್ಮದು ಆರ್ಗನೈಸೇಷನ್ ಪ್ರೊಫೈಲ್ ಸೇವ್ ಆಗಿದೆ. ಸೊ ನೆಕ್ಸ್ಟ್ ಫೀಚರ್ ಏನಿದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ. ಹಾಗೆ ನಾನು ನಮ್ಮ ಆಫೀಸ್ ನಂಬರ್ ಹಾಕಿರ್ತೀನಿ. ಏನಾದರೂ ನಿಮಗೆ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಬಂದರೆ ಕಾಲ್ ಮಾಡಿ. ಥ್ಯಾಂಕ್ ಯು.